ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಡೋರ್ ಬೆಲ್ ಹೇಗೆ ಸೌಂಡ್ ಮಾಡುತ್ತೆ, ಹೇಗೆ ವರ್ಕ್ ಆಗುತ್ತೆ, ಅದರ ಒಳಗೆ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ. ಇದರ ಒಳಗೆ ಏನೇನಿದೆ ಅಂತ ನೋಡೋಣ. ಇದು ಬಾಡಿ, ಇದು ಎಲೆಕ್ಟ್ರೋಮ್ಯಾಗ್ನೆಟ್ ಅಥವಾ ಸಾಲಿನಾಯ್ಡ್ ಕಾಯಿಲ್, ಇವೆರಡು ಬೆಲ್ ಪ್ಲೇಟ್, ಇದು ಸ್ಪೂಲ್ ಅಂದರೆ ಮೆಟಲ್ ರಾಡ್, ಇದು ಸ್ಪ್ರಿಂಗ್, ಇದು ವೈರ್ ಮತ್ತೆ ಇದು ಕ್ಲಾಂಪ್. ಇಷ್ಟು ಪಾರ್ಟ್ ಇದರ ಒಳಗಡೆ ಇರುತ್ತವೆ. ಇಲ್ಲಿ ಒಂದು ಪ್ರಯೋಗ ನೋಡೋಣ. ಉದಾಹರಣೆಗೆ ಇದು ಒಂದು ಕಬ್ಬಿಣದ ಪೀಸ್. ಇದಕ್ಕೆ ಕಾಪರ್ ವೈರ್ ಅನ್ನು ಸುತ್ತಿ ಇದಕ್ಕೆ ಕರೆಂಟ್ ಅನ್ನು ಕೊಟ್ಟಾಗ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟ್ ಕ್ರಿಯೇಟ್ ಆಗುತ್ತೆ. ಆಗ ಈ ಚಿಕ್ಕ ಚಿಕ್ಕ ಕಬ್ಬಿಣದ ಪೀಸ್ಗಳನ್ನು ಆಕರ್ಷಿಸುತ್ತದೆ. ಕರೆಂಟ್ ಅನ್ನು ತೆಗೆದರೆ ಈ ಕಬ್ಬಿಣದ ಪೀಸ್ಗಳು ಬಿಡುತ್ತವೆ. ಇದೇ ರೀತಿ ಈ ಡೋರ್ ಬೆಲ್ ನಲ್ಲೂ ವರ್ಕ್ ಆಗುತ್ತೆ. ಈಗ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಈ ಸ್ಪ್ರಿಂಗ್ ಈ ಒಂದು ಮೆಟಲ್ ರಾಡ್ನ ಯಾವಾಗಲೂ ಈ ಕಾಯಿಲ್ನ ಹೊರಗಡೆ ಇರುವಂತೆ ತಳ್ಳಿ ಹಿಡಿಯುತ್ತೆ. ಈ ಸಂದರ್ಭದಲ್ಲಿ ಕರೆಂಟ್ ಇರುವುದಿಲ್ಲ. ನಾವು ಯಾವಾಗ ಈ ಸ್ವಿಚ್ನ ಆನ್ ಮಾಡಿದಾಗ ಕರೆಂಟ್ ಈ ವೈರ್ನಿಂದ ಸಾಲಿನಾಯ್ಡ್ ಕಾಯಿಲ್ಗೆ ಬರುತ್ತದೆ. ಆಗ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟ್ ಕ್ರಿಯೇಟ್ ಆಗಿ ಈ ರಾಡ್ನ ಎಳೆಯುತ್ತೆ. ಆಗ ಈ ರಾಡ್ ರೈಟ್ ಸೈಡ್ ನಲ್ಲಿರುವ ಈ ಬೆಲ್ ಪ್ಲೇಟ್ಗೆ ಹೊಡೆದು ಈ ರೀತಿ ಸೌಂಡ್ ಬರುತ್ತೆ. ಪುನಃ ಸ್ವಿಚ್ನ ಬಿಟ್ಟಾಗ ಕರೆಂಟ್ ಸ್ಟಾಪ್ ಆಗುತ್ತೆ. ಆಗ ಈ ರಾಡ್ ಮೊದಲಿನ ಸ್ಥಿತಿಗೆ ಬರುತ್ತೆ. ಆಗ ಲೆಫ್ಟ್ ಸೈಡ್ ನಲ್ಲಿರುವ ಬೆಲ್ ಪ್ಲೇಟ್ಗೆ ಹೊಡೆಯುತ್ತೆ. ಆಗ ಮತ್ತೊಂದು ಸೌಂಡ್ ಬರುತ್ತೆ. ಇದೇ ರೀತಿ ಸ್ವಿಚ್ನ ಆನ್ ಅಂಡ್ ಆಫ್ ಮಾಡ್ತಾ ಇದ್ರೆ ಈ ಡೋರ್ ಬೆಲ್ ರಿಂಗ್ ಆಗ್ತಾ ಇರುತ್ತೆ. ಈ ರೀತಿ ಡೋರ್ ಬೆಲ್ ವರ್ಕ್ ಆಗುತ್ತೆ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ.